ಎವರಿವನ್ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನಿನ್ನೆ ವಿಡಿಯೋದಲ್ಲಿ ನಾನು ಸ್ಲೀವ್ಸನ್ನು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ವರ್ಕ್ ಮಾಡೋದಕ್ಕೆ ಅಂತ ತೋರಿಸ್ಕೊಟ್ಟೆ. ಈಗ ಆ ವರ್ಕ್ ಮಾಡಿರುವಂಥ ಸ್ಲೀವ್ಸನ್ನು ನಾವು ಯಾವ ರೀತಿ ರಿಂಗಿಗೆ ಫಿಕ್ಸ್ ಮಾಡ್ಕೋಬೇಕು ಸೆಂಟರ್ಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಯಾವ ರೀತಿ ಫಿಕ್ಸ್ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈಗ ನೋಡಿ, ಇದು ನಾನು 18 ಇಂಚದು ರಿಂಗನ್ನು ತಗೊಂಡಿದ್ದೀನಿ. ನೀವು 16 ಇಂಚ್ ರಿಂಗ್ ಆದ್ರೂ ಸ್ಲೀವ್ಸ್ಗೆ ಏನು ತೊಂದರೆ ಇಲ್ಲ, ಆಗತ್ತೆ. ನೋಡಿ, ನಾನು ಇದನ್ನು ತಗೊಂಡಿದ್ದೀನಿ. ಬುಟ್ಟಾಸ್ ಎಲ್ಲ ಬರಬೇಕಾದ್ರೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈಗ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಸೆಂಟರ್ಗೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿಗೆ ಒಂದು ಬಟ್ಟೆಯನ್ನು ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಇದನ್ನು ನೋಡಿ ಈ ರೀತಿ ಹಾಕ್ಕೊಂಡು ನಮಗೆ ಇಲ್ಲಿವರೆಗೂ ಯಾಕೆ ಹಾಕಿದ್ದೀನಿ ಅಂದರೆ, ಇಲ್ಲಿ ಸ್ಲೀವ್ಸ್ಗೆ ನಮಗೆ ಸ್ಟಿಚ್ ಬರುತ್ತೆ. ಸ್ಟಿಚ್ ಬಂದಾಗ ನಮಗೆ ಏನು ತೊಂದರೆ ಇಲ್ಲದಂತೆ ನಾವು ನೋಡಿ ಇಲ್ಲಿವರೆಗೆ ಸ್ಟಿಚ್ಗೆ ಹೋಗುತ್ತಲ್ವಾ, ಇಲ್ಲಿಂದ ಕೆಳಗಡೆಗೆ ನಮಗೆ ವರ್ಕ್ ಮಾಡೋದಕ್ಕೆ ಯಾವುದೂ ತೊಂದರೆ ಆಗಬಾರ್ದು ಅಂತೇಳಿ ಮೇಲೆ ಎಡ್ಜ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಸ್ವಲ್ಪ ಈ ಕಡೆಗೆ ತಗೊಳ್ಳೋಣ. ಈ ರೀತಿ ತಗೊಂಡು ಈಗ ನೋಡಿ ಈ ರೀತಿ ಸ್ವಲ್ಪ ಈ ಕಡೆಗೆ ಹಾಕ್ಕೊಳ್ಳೋಣ. ಆ ರೀತಿ ಹಾಕ್ಕೊಂಡು ಎಡ್ಜಲ್ಲಿ ನೀಟಾಗಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಬರುತ್ತೆ ಅಂತ. ಈ ರೀತಿ ನೋಡಿ, ಈ ರೀತಿ ಫಿಕ್ಸ್ ಮಾಡ್ಕೋಬೇಕು. ಫಸ್ಟು ಫಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಏನು ಮಾಡಬೇಕು, ಸುತ್ತ ಈ ರೀತಿ ಸ್ವಲ್ಪನೇ ಅದನ್ನು ಫಿಟ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಫಿಟ್ ಮಾಡಿಬಿಟ್ಟು ತೋರಿಸ್ತೀನಿ ಸ್ಲೀವ್ಸ್ ಯಾವ ರೀತಿ ನೀಟಾಗಿ ರೆಡಿ ಆಗತ್ತೆ ಅಂತೇಳಿ. ನಮಗೆ ವರ್ಕ್ ಮಾಡೋದಕ್ಕೆ ಯಾವುದೇ ತೊಂದರೆ ಆಗಬಾರ್ದು, ಲೂಸ್ ಆಗಬಾರ್ದು, ಫಿಟ್ಟಾಗಿ ಸೆಂಟರ್ಗೆ ನಾವು ಅದನ್ನು ಫಸ್ಟು ಮಾರ್ಕಿಂಗ್ ಮಾಡೋದು ಎಷ್ಟು ಮುಖ್ಯನೋ ರಿಂಗಿಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ, ಏಕೆಂದರೆ ಏರುಪೇರು ಇದ್ಬಿಟ್ರೆ ನಮಗೆ ವರ್ಕು ನೀಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನೀಟಾಗಿ ಇದನ್ನು ಫಿಟ್ ಮಾಡ್ಕೊಂಬಿಡೋಣ ಫಸ್ಟು. ನೋಡಿ, ನಮಗೆ ಆ ಕಡೆ ಈ ಕಡೆ ಎಡ್ಜಲ್ಲೇ ಆಗ್ಬೋದು, ಯಾವುದರಲ್ಲಿ ಆದ್ರೂ ನಮಗೆ ನೀಟಾಗಿ ಅದು ಫಿಕ್ಸ್ ಅನ್ನೋದು ಆಗಬೇಕು. ನೋಡಿ, ಇಲ್ಲಿ ನಾವು ವರ್ಕ್ ಮಾಡುವಂಥದ್ದು, ನೋಡಿ ಇಲ್ಲಿ ನಾವು ವರ್ಕ್ ಮಾಡುವಂಥದ್ದು ಕಾಣಿಸ್ತಿದೆಯಾ? ನೋಡಿ, ಇದು ಸ್ಲೀವ್ಸ್. ಇಲ್ಲಿ ನಾವು ವರ್ಕ್ ಮಾಡುವಂಥದ್ದು. ನೀವು ಯಾವುದೇ ಡಿಸೈನನ್ನು ವರ್ಕ್ ಮಾಡ್ಬೋದು. ನಾನು ಇದಕ್ಕೆ ಲೈಟಾಗಿ ಬಾರ್ಡರಲ್ಲಿ ಒಂದು ಲೈನು ಮತ್ತು ಮಧ್ಯ ಬಾರ್ಡರ್ ಎಂಡಿಂಗಲ್ಲಿ ಮತ್ತು ಬಾರ್ಡರ್ ಸ್ಟಾರ್ಟಿಂಗಲ್ಲಿ ನಾನು ಡಿಸೈನನ್ನು ಮಾಡ್ತಾ ಇರುವಂಥದ್ದು. ತುಂಬಾ ಎಲಿಗೆಂಟ್ ಲುಕ್ಕನ್ನು ಕೊಡುತ್ತೆ ಇದು. ಇದನ್ನು ಯಾವ ರೀತಿ ಮಾಡ್ತೀನಿ ಅಂತಲೂ ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಇದ್ರ ಸ್ಲೀವ್ಸ್ ಅಪ್ಲೋಡ್ ಆದ ನಂತರ ನಾನು ಇದ್ರ ಬ್ಯಾಕ್ ನೆಕ್ ಯಾವ ರೀತಿ ಮಾಡಿದ್ದೀನಿ, ಫ್ರಂಟಲ್ಲಿ ಯಾವ ನೆಕ್ ಡಿಸೈನನ್ನು ಮಾಡಿದ್ದೀನಿ ಅಂತಲೂ ನಿಮಗೆ ವೀಡಿಯೋನ ಖಂಡಿತವಾಗ್ಲೂ ಹಾಕ್ತೀನಿ. ಎಲ್ಲ ವೀಡಿಯೋಸನ್ನು ಫಾಲೋ ಮಾಡ್ತಾಯಿರಿ ಅಂತ ಹೇಳ್ತಾ, ಜೊತೆಗೆ ನೋಡಿ ಇದು ಫಿಟ್ ಆಗಿದೆ ಅಂತ ಯಾವ ರೀತಿ ತಿಳ್ಕೊಳ್ಳೋದು ಅಂದರೆ, ನೋಡಿ ಹಿಂಗೆ ಹೊಡೆದ್ರೆ ನಮ್ಮ ಕೈ ಹಿಂಗೆ ಬರಬೇಕು, ಇದು ಒಳಗಡೆಗೆ ಹೋಗಬಾರ್ದು. ನಮಗೆ ಫಿಟ್ ಆಗಿದೆ ಅಂತ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಪರ್ಫೆಕ್ಟಾಗಿ ಫಿಟ್ ಆಗಿದೆ. ಜೊತೆಗೆ ಪರ್ಫೆಕ್ಟಾಗಿ ಫಿಟ್ ಆಗೋ ಜೊತೆಗೆ ನಾವೇನಿಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿ ನೋಡಿ ಆ ಮಾರ್ಕು ನಮಗೆ ಈ ಕಡೆ ಎಡ್ಜಿಗೆ ಬಂದುಬಿಟ್ರೆ ನಮಗೆ ವರ್ಕ್ ಮಾಡೋದಕ್ಕೆ ಹಿಂಸೆ ಆಗುತ್ತೆ, ಈ ಕಡೆ ಎಡ್ಜಿಗೆ ಬಂದುಬಿಟ್ರೆ ಹಿಂಸೆ ಆಗುತ್ತೆ. ಇದು ಸೆಂಟರಲ್ಲೇ ಇರಬೇಕು. ಇದು ಮುಖ್ಯವಾದ ಟಿಪ್ಸ್, ಇದನ್ನು ತಿಳ್ಕೊಳ್ಳಿ. ಈಗ ಇಷ್ಟೆಲ್ಲ ನೋಡೋದ್ರಲ್ಲ, ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಫಿಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನಾನು ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಅಂತ ತಿಳ್ಕೊತೀನಿ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ವಿಡಿಯೋನ ಮುಂದಿನ ನಿಮ್ಮ ಕಲಿಬೇಕು ಅಂತ ಇರುವಂಥ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ತುಂಬಾ ಒಳ್ಳೆಯದು. ಫಸ್ಟ್ ನೀವು ಆರಿ ವರ್ಕ್ ಕಲಿಯೋದಕ್ಕೂ ಮೊದಲು ನೀವು ತಿಳ್ಕೊಳ್ಳೇಬೇಕಾದಂಥ ಮುಖ್ಯವಾದ ವಿಷಯ ಇದು. ಇವೆಲ್ಲ ಟಿಪ್ಸ್ ಎಲ್ಲ ತಿಳ್ಕೊಂಡ್ರೆ ನೀವು ಆರಾಮಾಗಿ ಸಿಂಪಲ್ ವರ್ಕೇ ಆಗ್ಬೋದು, ಬ್ರೈಡಲ್ ವರ್ಕೇ ಆಗ್ಬೋದು, ಯಾವುದೇ ವರ್ಕ್ ಆದ್ರೂ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಇಲ್ಲೇ ನೋಡಿದ್ರೆ ನಿಮಗೊಂದು ಒಳ್ಳೆ ಪಿಕ್ಚರ್ ಸಿಗುತ್ತೆ ಅಂತ ಹೇಳ್ತಾ, ಈ ರೀತಿ ನೀವು ಈಸಿ ಮೆಥಡಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ಹೀಗೆ ನೋಡ್ತಾ ಇರಿ, ಜೊತೆಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನಮ್ಮ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಹಾಗಿದ್ರೆ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.